Welcome to Shri Vagdevi Tarot channel. Here is your future prediction with tarot card guidance. ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಮಥಿಂಗ್ ಏನು ಬದಲಾವಣೆ ಬರುವಂಥದ್ದು ಇದೆ. ಒಂದಷ್ಟು ನಿಮ್ಮ ಪೂರ್ವಜರಿಗೆ ಒಳ್ಳೇದಾಗ್ಲಿ ಅಂತ ನೀವು ಮಾಡಿರುವಂಥ ಪ್ರಯತ್ನಗಳು ಎಲ್ಲೋ ಒಂದ್ ಕಡೆ ಫಲ ಕೊಟ್ಟಿಲ್ಲ ಅನ್ನುವಂಥ ಬೇಸರ ನಿಮ್ಗಿರಬಹುದು. ಬಟ್ ಹಾಗೇನಿಲ್ಲ, ಸಾಕಷ್ಟು ನಿಮ್ಮ ಪ್ರಯತ್ನಗಳು ವಿಫಲವಾಗಿಲ್ಲ. ನಿಮ್ಮೆಲ್ಲ ಪ್ರಯತ್ನಗಳಿಗೂ ಕೂಡ ಒಳ್ಳೆಯ ಫಲಗಳೇ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಪಂಚಮುಖಿ ಆಂಜನೇಯನ ದರ್ಶನ ಶೀಘ್ರದಲ್ಲೇ ನೀವು ಮಾಡೋದ್ರಲ್ಲಿ ಇದ್ದೀರಾ. ಜೊತೆಗೆ ಪಂಚಮುಖಿ ಆಂಜನೇಯನ ಆಶೀರ್ವಾದದಿಂದ, ಜೊತೆಗೆ ಗಂಗಾಧರೇಶ್ವರನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥ ಘಟ್ಟನ ತಲುಪ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹುಣ್ಣಿಮೆ ಏನಿದೆ, ವೆರಿ ಇಂಪಾರ್ಟೆಂಟ್ ವಿಚಾರಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು. ಸಾಕಷ್ಟು ಬದಲಾವಣೆಗಳನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಶಿವನಿಗೆ ಒಂದು ರುದ್ರಾಭಿಷೇಕಕ್ಕೆ ಕೊಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕೋಪ ತರಿಸುವಂಥ ಪ್ರಯತ್ನನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಮನ್ ಕಂಪೋಸ್ಡ್ ಆಗಿ ಇದ್ದಷ್ಟು ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಶಿವನ ಆಶೀರ್ವಾದ ಬೇಕು ನಿಮ್ಗೆ. ಸಮಥಿಂಗ್ ಏನೋ ಜ್ಯೋತಿರ್ಲಿಂಗ ಅದೃಶ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಯಾವ ಜ್ಯೋತಿರ್ಲಿಂಗ ಗೊತ್ತಿಲ್ಲ, ನನ್ಗೇನು ತಲೆ ಕೆಟ್ಟಿಲ್ಲ. ಇಲ್ಲಿ ಬಂದಿರುವಂಥದ್ದನ್ನ ಹೇಳ್ತಾ ಇದ್ದೀನಿ. ಸಮ್ ಆಫ್ ಡೇಸ್ ಅಲ್ಲಿ ಜ್ಯೋತಿರ್ಲಿಂಗ ಅದೃಶ್ಯ ಆಗತ್ತೆ. ಪೂರ್ತಿ ಜಲಾವೃತ ಆಗಿ ಕಾಣಿಸೋದಿಲ್ವೋ, ಅಥವಾ ಅದು ಪೂರ್ತಿ ಮಾಯ ಮೃಗತ್ತರ ಮಾಯ ಆಗ್ಬಿಡುತ್ತೋ, ಸಮಥಿಂಗ್ ಐ ಡೋಂಟ್ ನೋ. ಬಟ್ ಆ ಥರದ ಎನರ್ಜಿ ಇಲ್ಲಿ ಇದೆ. ಜೊತೆಗೆ ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಮ್ಮ ದೇಶದಿಂದ ಬೇರೆ ದೇಶದಲ್ಲಿ ಒಂದು ಬೆಟ್ಟದ ಮೇಲೆ ಶಿವನ ವಾಸಸ್ಥಾನ ಇದೆ. ಅಲ್ಲಿ ನಿಮ್ಗೆ ಗಣೇಶ ಮತ್ತೆ ಶಿವ ಇಬ್ರು ದರ್ಶನಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಇದೆ. ನಾನೇನ್ ಹೇಳ್ತಾ ಇದ್ದೀನಿ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾರಾದ್ರೂ ಅರ್ಥ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ದಯವಿಟ್ಟು ಬೇರೆ ವಿಡಿಯೋ ನೋಡ್ಕೊಳ್ಳಿ. ನಮ್ಮ ದೇಶದ ಎಡಭಾಗಕ್ಕೆ, ಲೈಕ್ ಹಿಮಾಲಯ ಅಂದ್ರೆ ಅದರ ಎಡಭಾಗಕ್ಕೆ ಮೌಂಟ್ ಎವರೆಸ್ಟ್ ಪರ್ವತ ಅಂತ ಇದ್ದಾರೆ ಯಾರೋ. ಅದೆಲ್ಲ ಸಮಥಿಂಗ್ ಏನೋ ಇದೆ ಇಲ್ಲಿ ಹಿಡನ್ನು. ಸೊ ಅಲ್ಲಿ ಗುಪ್ತ ಶಿವಲಿಂಗ ಇದೆ, ಅಲ್ಲಿ ಕೂಡ ಕೆಲವರಿಗೆ ದರ್ಶನ ಸಿಗತ್ತೆ ಅನ್ನುವಂಥದ್ದು ಇದೆ. ಬಟ್ ನೀವು ಹೋದ್ಮೇಲೆ ಶಿವ ಅಲ್ಲಿಂದ ಕೂಡ ಬೇರೆ ಕಡೆಗೆ ಹೋಗ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ವೈ ಅಷ್ಟೊಂದು ಒಂದ್ ರೀತಿ ಅನಾಸಿನ ಮಾತ್ರೆ ಅಂತಾರಲ್ಲ, ಆ ಥರ ನಿಮ್ಮನ್ನ ನೋಡಿ ಹೆದರ್ಕೊಂಡು ಹೋಗ್ಬಿಡ್ಬೋದು, ಅಥವಾ ಈ ತಲೆ ತಿನ್ನೋ ಭಕ್ತ ಬೇಡ ನನಗೆ ಅನ್ನಿಸ್ಬಹುದು. ಬಟ್ ಸಮಥಿಂಗ್ ಏನೋ ಹೊಸ ನದಿಯ ಉಗಮ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ನೀರಿನ ವಿಚಾರಕ್ಕೆ ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಉತ್ತರ ಭಾರತ ಬರ್ತಾ ಬರ್ತಾ ಪೂರ್ತಿ ಶೀತಲ ಆಗುವಂಥದ್ದು. ಈಗ 6 ತಿಂಗಳು ತೆಗ್ದಿರುತ್ತೆ ಅಲ್ಲ, ಸೊ ಫುಲ್ ಅದು ಬೇರೆನೆ ಝೋನ್ ಆಗಿ ವಾತಾವರಣದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಟ್ಟೊಟ್ಟಿಗೆ ಎರಡೆರಡು ಡಿಸಿಷನ್ನು, ಎರಡೆರಡು ಇಂಪಾರ್ಟೆಂಟ್ ಮೀಟಿಂಗ್ಗಳು ನಿಮಗೆ ಬರಬಹುದು. ಅಥವಾ ಒಂದು 2 ಕೆಲಸನ, ಒಂದ್ ಕೆಲಸನ ಒಬ್ರೇ ಮಾಡಕ್ಕಾಗ್ದಿರ ಒಂದ್ ಕೆಲಸನ ಇಬ್ಬಿಬ್ರು ಮಾಡ್ಬೇಕಾಗಿರುವಂತ ಪ್ರಸಂಗಗಳು ಬರಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಮಿನಿಟ್ ಮೀಟಿಂಗ್ ಅನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜಸ್ಟ್ ಏನೋ ಒಂದು ಸಿಚುವೇಶನ್ ಆನ್ ಟೈಮ್ ಅಥವಾ ಜಸ್ಟ್ ಮಿಸ್ ಅನ್ನುವಂಥ ರೀತಿಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ವಿತಿನ್ ಒಂದು ಮಿಲಿ ಸೆಕೆಂಡ್ ಒಳಗೆ ನಿಮಗೆ ದರ್ಶನ ಆಗತ್ತೆ, ಮತ್ತೆ ಮಿಲಿ ಸೆಕೆಂಡ್ ಒಳಗೆ ನಿಮಗೆ ಆಶೀರ್ವಾದ ಸಿಗುತ್ತೆ. ಅದರ್ವೈಸ್ ತುಂಬಾ ಕಷ್ಟ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಓಕೆ, be careful. So you got it what it means the color says ಅಂತ ಇದೆ.
ಆ ಕಲರ್ ನಿಮ್ಗೆ ಏನ್ ಹೇಳ್ತಿದೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ನಿಸ್ತಾ ಇದೆ. ಸೊ ಹೆಚ್ಚು ತಲೆಕೆಡಿಸ್ಕೊಳ್ಬೇಡಿ. ಆರಾಮಾಗಿ ಪೂಜೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ರಕ್ಷಣೆಗೆ ಏನೇನ್ ತಯಾರಿ ಬೇಕೋ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಶತ್ರುಗಳು ಅಥವಾ ನಿಮ್ಮ ಪ್ರೀತಿ ಪಾತ್ರರ ಶತ್ರುಗಳು ಏನ್ ತೊಂದ್ರೆ ಮಾಡ್ತಿದ್ದಾರೆ, ಅದ್ರಿಂದ ಅವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನ ಮಾಡ್ಕೊಳ್ಳಿ, ಯಾಮಾರ್ಬೇಡಿ ಅನ್ನುವಂಥದ್ದು ಇದೆ. ಕೆಲವರು ತುಂಬಾ ಬ್ಯುಸಿ ಇರ್ತಾರೆ. ಆ ಟೈಮ್‌ಗೆ ಸಿಗೋದಿಲ್ಲ. ನೀವು ಹೊರಟಂತ ಸಮಯ ಸರಿ ಇದೆಯಾ ನೋಡ್ಕೊಳ್ಳಿ. ಮುಂಚೆನೆ ಅಪಾಯಿಂಟ್‌ಮೆಂಟ್ ತಗೊಂಡು ಫ್ರೀ ಟೈಮ್ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಚೆನ್ನಾಗಿರ್ತೀರಾ, ಶಾಂತವಾಗಿರ್ತೀರಾ, ಒಳ್ಳೆ ರೀತಿಲಿ ಇದೆ ಲೈಫ್ ಅಂತ ಅನ್ಸುತ್ತೆ. ಆಶೀರ್ವಾದನೂ ಅಷ್ಟೇ ಇದೆ. ಒಳ್ಳೆ ರೀತಿಲೇ ಆಗತ್ತೆ. ಬಟ್ ವೆನ್ ಸಮ್ ಹೆವಿ ಎನರ್ಜಿ ಫ್ಲೋ ಆಗ್ತಿದೆ ಅಥವಾ ಹೆವಿ ಎನರ್ಜಿ ತೊಂದ್ರೆ ಮಾಡ್ತಿದೆ ಅಂದ್ರೆ, ಅದ್ರ ಬಗ್ಗೆ ಶಿವನ ಆಶೀರ್ವಾದನ ನೀವು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಇಷ್ಟೊಂದು ಪೀಠಿಕೆ ಅಂದ್ರೆ ಸಮಥಿಂಗ್ ಏನೋ ಒಂದಷ್ಟು ಚಾಲೆಂಜಸ್ ಹೆವಿ ಇದೆ. ಸೊ ನೀವೊಬ್ರೇ ಫೇಸ್ ಮಾಡ್ಬೇಕು. ಯಾರು ಇಲ್ಲ ನಿಮ್ಗೆ ಸಹಾಯಕ್ಕೆ ಅನ್ನುವಂಥದ್ದು. ಸುತ್ತಮುತ್ತ ಶತ್ರುಗಳು ಇದ್ದಾರೆ. ಆಲ್ ಅರೌಂಡ್ ಒಂದು ಚಕ್ರವ್ಯೂಹದ ರೀತಿ ನೀವು ಬಂಧ ಆಗಿದ್ದೀರಾ. ಅದರಿಂದ ಹೊರಬರೋದಕ್ಕೆ ತುಂಬಾ ಕಷ್ಟ ಮತ್ತೆ ಸಾಧ್ಯನೇ ಇಲ್ಲ ಅನ್ನುವಂಥ ಎನರ್ಜಿಲಿ ನೀವಿದ್ದೀರಾ. ಆದ್ರೆ ದೇವ್ರುಗಳು ಬರಲ್ವಾ, ಕಾಪಾಡೋಲ್ವಾ ಅಂದ್ರೆ ದೇವ್ರುಗಳು ಶ್ರಾವಣ ಮಾಸ, ಗ್ರಹಣದ ಮಾಸ ತುಂಬಾ ಬ್ಯುಸಿಯಾಗಿದ್ದಾರೆ. ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಅಂತ ಅವ್ರೇನ್ ಹೇಳ್ತಾ ಇಲ್ಲ. ಆದ್ರೆ ನಿಮ್ಗೆ ಬುದ್ಧಿ, ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲಾನು ಕೊಟ್ಟಿದ್ದಾರೆ. ಅದ್ರ ಮುಖೇನ ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹುಷಾರಾಗಿರಿ, ಯಾಮಾರ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನಿಮ್ಮ ಲವ್ ವಿಚಾರಕ್ಕೆ ಅಥವಾ ನಿಮ್ಮ ಪಾರ್ಟ್ನರ್ ವಿಚಾರಕ್ಕೆ ತುಂಬಾ ಸಮಸ್ಯೆಗಳು ಆಗಬಹುದು ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ತೊಂದರೆ ಆಗಬಹುದು. ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ಬೇಕಾಗಿರೋದು ನಿಮ್ಮದೇ ಕರ್ತವ್ಯ ಆಗಿರೋದ್ರಿಂದ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್ಪೆಷಲಿ ಗಂಗಾ ಮಾತೆ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ. ಗಂಗಮ್ಮನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನೀರಿನ ಹರಿವು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಿತೃದೇವತೆಗಳಿಗೆ ಒಂದಷ್ಟು ಮುಕ್ತಿ ಸಿಗುವಂಥ ಸಮಯ ಕೂಡ ಇದೆ. ಸೊ ಮುಕ್ತಿ ಸಿಗುತ್ತೆ. ಯಾರ್ಯಾರು ಗಂಗಮ್ಮ ದೇವಿಯ ಪೂಜೆನ ಬಿಟ್ಬಿಟ್ಟಿದ್ದೀರಾ, ಮಾಡ್ತಾ ಇಲ್ಲ, ಅವರು ಮತ್ತೆ ಶುರು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ದೇವಸ್ಥಾನಗಳು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀ ನರಸಿಂಹರ, ಆಂಜನೇಯರ ಆಶೀರ್ವಾದ, ಜೊತೆಗೆ ದತ್ತಾತ್ರೇಯರ ಆಶೀರ್ವಾದ ಮತ್ತೆ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನ ತರುತ್ತೆ. ಸಾಕಷ್ಟು ಪ್ರೊಟೆಕ್ಷನ್ ಕೂಡ ಇದೆ. ಎಲ್ಲೋ ಒಂದು ಕಡೆ ಭಕ್ತ ಪ್ರಹ್ಲಾದನ ಕಥೆ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ಆಪ್ಟ್ ಆಗತ್ತೆ ಅಂತ ಅನ್ಸುತ್ತೆ. ತಂದೆ ಮಾಡಿರುವಂಥ ದುಷ್ಕೃತ್ಯಗಳಿಗೆ ಮಗ ಪ್ರಯತ್ನನ ಪಡುವಂಥದ್ದು, ಮತ್ತೆ ಮಗನ ವಿಚಾರವಾಗಿ ತಂದೆ ಕೊಲ್ಲೋದಕ್ಕೆ ಪ್ರಯತ್ನ ಪಡೋದು, ಈ ಥರದ್ದೇನೋ ಒಂದಷ್ಟು ಸಿನಿಮೆಯ ಶೈಲಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ, ನಡೆದಿರ್ಬೋದು. ಮೇ ಬಿ ನೀವು ಫೀಮೇಲ್ ಪರ್ಸನ್ ಕೂಡ ಆಗಿರಬಹುದು. ಸೊ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ನರಸಿಂಹಸ್ವಾಮಿ ನೋಡ್ಕೊಳ್ತಾರೆ. ಮತ್ತೆ ದುಷ್ಟ ತಂದೆಗೆ, ಸಾರಿ ಇದೆಲ್ರಿಗೂ ಅನ್ವಯಿಸೋದಿಲ್ಲ, ಕೆಲವರಿಗೆ ಮಾತ್ರ. ಮತ್ತೆ ಈ ಪದಗಳು ನಿಮ್ಮ ಮನಸ್ಸಿಗೆ ನೋವು ತಂದಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಎನರ್ಜಿ ಆ ಥರ ಇತ್ತು. ಅವ್ರಿಗೇನ್ ಪನಿಷ್ ಮಾಡಬೇಕು ನರಸಿಂಹರು ಮಾಡ್ತಾರೆ. ಮತ್ತೆ ಭಕ್ತ ಪ್ರಹ್ಲಾದ ನರಸಿಂಹರು ನಿಮ್ಗೆ ಆಶೀರ್ವಾದನೂ ಮಾಡಿ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ. ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎನಿಮಿ ಎಂಡ್ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಕಾಮ್ ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ. ಶಾಂತ ರೀತಿಲಿ ಧ್ಯಾನನ ಮಾಡಿ, ಧ್ಯಾನದಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ.
ವಿದ್ಯೆಗೆ ತುಂಬ ಶಕ್ತಿ ಇದೆ. ಸೊ ಅಪಾತ್ರರಿಗೆ ವಿದ್ಯೆ ಹೇಗೆ ದಾನ ಮಾಡಬಾರ್ದು. ಸೊ ಉಪಯೋಗಕ್ಕೆ ಬರ್ದಿರುವಂಥ ವಿದ್ಯೆನೂ ಕೂಡ ಕಲೀಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇದೆ ಇಲ್ಲಿ. ಆ ವಿದ್ಯೆಯಿಂದ ಏನು ಉಪಯೋಗನೇ ಇಲ್ಲ, ಆ ವಿದ್ಯೆನ ನಾವು ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅಂಥ ವಿದ್ಯೆನ ಉಪಯೋಗಿಸ್ಕೊಳ್ಳೋದಕ್ಕೆ ಸಮಥಿಂಗ್ ಏನೋ ದಂಡ ತೆರಬೇಕಾದ್ರೆ ಅಥವಾ ಆ ವಿದ್ಯೆನ ಯಾವುದೇ ಒಂದು ಪ್ರಯೋಜನನೇ ಬರೋದಿಲ್ಲ ಅಥವಾ ಅದನ್ನ ನಾವು ಯೂಸೇ ಮಾಡೋದಿಲ್ಲ ಅಥವಾ ಅದು ನಮ್ಮ ಅಗತ್ಯಕ್ಕೆ ಅಥವಾ ಅವಶ್ಯಕತೆಗೆ ಇಲ್ಲ ಅನ್ನೋದಾದ್ರೆ ಅಂಥ ವಿದ್ಯೆಯ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಗುರುಗಳ ಜೊತೆಲಿ ಒಡನಾಟ ನಿಮಗೆ ಸಿಗುತ್ತೆ. ಜೊತೆಗೆ ಆ ಗುರುಗಳು ನಿಮಗೆ ವಿಶೇಷವಾದಂಥ ವಿದ್ಯೆನ ಕಲಿಸ್ತಾರೆ. ಆ ವಿದ್ಯೆನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ 2 ರೀತಿ ಎನರ್ಜಿ ಇದೆ. ಎಲ್ರೂ ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಎಲ್ರೂ ಎಲ್ಲ ವಿದ್ಯೆಯನ್ನು ಕಲಿಯೋದಕ್ಕಾಗೋದಿಲ್ಲ. ಯಾರು ಯಾವ ವಿದ್ಯೆನ ಕಲಿಬೇಕು, ಯಾವ ವಿದ್ಯೆನ ಕಲಿಬಾರ್ದು ಅದು ಅವ್ರವರಿಗೆ ಬಿಟ್ಟಂಥ ವಿಚಾರಗಳು. ಸೊ ನಿಮ್ಮ ನೆನಪನ್ನ, ನಿಮ್ಮ ಸಂಪತ್ತನ್ನ, ನಿಮ್ಮ ಜ್ಞಾನ ಸಂಪತ್ತನ್ನ ಚೆನ್ನಾಗಿಟ್ಕೊಳ್ಳಿ. ಜೊತೆಗೆ ಹೊಸ ಮನೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ನಿಮ್ಮ ಇಂಟರ್ನಲ್ ಸೋಲನ್ನ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್, ಟೈಮ್ ಆಫ್ ಡೆತ್ ಅಂತ ಇದೆ. ಎಲ್ಲವೂ ಕೂಡ ಭಗವಂತನಲ್ಲೇ ಲೀನ ಆಗುವಂಥದ್ದು. ಸಮಥಿಂಗ್ ವಿಲ್ ಎಂಡ್. ಖಂಡಿತವಾಗ್ಲೂ ಯುದ್ಧದ ಭೀತಿ ಕೂಡ ಇದೆ. ಇನ್ನು ಪೂರ್ತಿಯಾಗಿ ಮುಗ್ದಿಲ್ಲ. ಸೈನ್ಯದಿಂದ ಕೂಡ ಒಂದಷ್ಟು ಸಡನ್ ಘೋಷಣೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಯು ನೀಡ್ ಸಮ್ ಪ್ರೊಟೆಕ್ಷನ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಸೊ ಸಾಕಷ್ಟು ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿರಿ. ಮತ್ತೆ ನಿಮ್ಮ ಟೈಮ್ ಬರೋವರೆಗೂ ನೀವು ಕಾಯಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಟೈಮ್ ಬರೋವರೆಗೂ ನೀವು ಕಾದು ಮುಂದುವರೆದ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಎಲ್ಲ ಲೋಕಕ್ಕೂ ಎಂಟ್ರಿ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಸ್ಪೆಷಲ್ ಆಶೀರ್ವಾದ ಕೂಡ ಇದೆ. ಸೊ ಇಷ್ಟು ವರ್ಷಗಳಲ್ಲಿ ಐ ಡೋಂಟ್ ನೋ ನಿಮಗೆ ಎಷ್ಟು ವರ್ಷ ಅಂತ, 1 ವರ್ಷ ಇಂದ ಹಿಡಿದು ಮೋರ್ ದೆನ್ 100 ಎಷ್ಟೇ ವಯಸ್ಸಾಗಿರ್ಲಿ, ಈ ವರ್ಷ ನೀವು ನೋಡುವಂಥ ಗ್ರಹಣಗಳು ಇಷ್ಟು ವರ್ಷಗಳಲ್ಲಿ ನೋಡಿರ್ಲಿಲ್ವೇನೋ ಅಷ್ಟು ಬ್ಲೆಸ್ಸಿಂಗ್ಸ್ ಈ ವರ್ಷದ ಗ್ರಹಣದಲ್ಲಿ, ಎಸ್ಪೆಷಲಿ ಈ ತಿಂಗಳ ಪೋರ್ಟಲ್ 88 ಪೋರ್ಟಲ್ ಏನಿದೆ, ಲಯನ್ ಗೇಟ್ ಪೋರ್ಟಲ್, ಆ ಸಮಯದಲ್ಲಿ ಆ ಇನ್ ಬಿಟ್ವೀನ್ ಅಲ್ಲಿ ನಿಮ್ಗೆ ಬರುವಂತ ಈ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ತುಂಬಾನೇ ವಿಶೇಷವಾಗಿ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ವಿಶೇಷತೆ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರ್ಲಿ. ಆ ಒಂದು ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂಥ ಬೆಳಕಿನ ಸಾವಿನಿಂದ ಬದುಕಿನೆಡೆಗೆ ಬೆಳಕು ನಿಮ್ಮನ್ನ ಕರ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ ನಿಮ್ಗೆ. ಜೊತೆಗೆ ಒಂದು ಒಳ್ಳೆ ರೀತಿಯಲ್ಲಿ ರಿಸೆಪ್ಷನ್ ಆಗುವಂಥದ್ದು, ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ರಿಗ್ರೆಟ್ ಇರಬಹುದು, ನೀವು ಇಷ್ಟಪಟ್ಟಂಗೆ ಅವರಿಲ್ಲ, ನಿಮ್ಮ ಇಮ್ಯಾಜಿನೇಷನ್ಗೆ ತಕ್ಕಂತೆ ಇಲ್ಲ ಅಂತ. ಬಟ್ ನಥಿಂಗ್ ಟು ವರಿ, ಯು ಕ್ಯಾನ್ ಹ್ಯಾಪಿಲಿ ಸರ್ವೈವ್ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಫ್ರೆಂಡ್ಶಿಪ್, ಎ ಫ್ರೆಂಡ್ ಇನ್ ನೀಡ್ ಎ ಫ್ರೆಂಡ್ ಇನ್ ಡೀಡ್ ಅನ್ನುವಂಥ ರೀತಿಯಲ್ಲಿ ಫ್ರೆಂಡ್ಸಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಯದಿಂದ ಹೊರಗೆ ಬನ್ನಿ, ನಿಮ್ಮ ಶತ್ರುಗಳನ್ನ ಖಂಡಿತವಾಗ್ಲೂ ಕೃಷ್ಣ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸ್ನೇಹ ಬೇಕಾ ದ್ವೇಷ ಬೇಕಾ ನಿಮ್ಗೆ ಬಿಟ್ಟಂತ ವಿಚಾರ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ 88 ಪೋರ್ಟಲ್ ನಿಮ್ಮ ಜೀವನದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಆಶೀರ್ವಾದನ ತರಲಿ ಅನ್ನೋದನ್ನ ಕೇಳ್ಕೊಳ್ತಾ
ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.